ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಅಸಹ್ಯ, ಥೂ, ಕೇಂದ್ರದ ಮಂತ್ರಿಯಾಗಿ ಕ್ಷುಲ್ಲಕ ಹೇಳಿಕೆ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಶಾಸಕ ಎಚ್.ಸಿ. ಬಾಲಕೃಷ್ಣ ಕಿಡಿನುಡಿ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕುಮಾರಸ್ವಾಮಿ ಮತ್ತು ದಳಪತಿಗಳು ಮಾಡ್ತಾ ಇರುವ ಪ್ರತಿಭಟನೆಯ ಬಗ್ಗೆ ಮಾಗಡಿಯ ಕಾಂಗ್ರೆಸ್ನ ಶಾಸಕ ಎಚ್.ಸಿ. ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಬೃಹತ್ ಕೈಗಾರಿಕಾ ಸಚಿವರಾಗಿದ್ದವರು ಇಲಾಖೆಯೇ ಕೆಲಸವನ್ನ ಮಾಡೋದ್ ಬಿಟ್ಟು ಬಿಡದಿಯಲ್ಲಿ ಬಂದು ಕೂತ್ಕೊಳ್ಳಿ ಅಂತ ಬಾಲಕೃಷ್ಣ ಲೇವಡಿಯನ್ನ ಮಾಡಿದ್ದಾರೆ. ನೋಡಿ, ಬಿಡದಿ ಟೌನ್ಶಿಪ್ ವಿವಾದ ಕಾವೇರಿ ಕಣಿವೆ ಭಾಗದ ಎಲ್ಲಾ ಜನಪ್ರತಿನಿಧಿಗಳನ್ನ ಆವರಿಸುತ್ತೆ. ನೋಡಿ, ಪತ್ರಿಕಾಗೋಷ್ಠಿ ನಡೆಸಿರುವಂತಹ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದು ಅಲ್ಲದೆ, ಥೂ, ಅಸಹ್ಯ, ಚೂರಾದ್ರೂ ಕೇಂದ್ರ ಸಚಿವರು ಅನ್ನೋದು ಬೇಡವಾ ಅಂತ ಲೇವಡಿಯನ್ನ ಮಾಡಿದ್ದಾರೆ. ಮುಂದುವರೆದು, ಬಿಡದಿ ಟೌನ್ಶಿಪ್ ನನ್ನ ಕನಸಿನ ಕೂಸು ಅಲ್ಲ ಅಂತ ಚಾಮುಂಡೇಶ್ವರಿ ತಾಯಿಯ ಮುಂದೆ ಪ್ರಮಾಣ ಮಾಡೋದಕ್ಕೆ ಸಿದ್ಧರಿದ್ದೀರಾ? ತಾಯಿಯ ಮುಂದೆ ಪ್ರಮಾಣ ಮಾಡಿದ್ದಲ್ಲಾದ್ರೆ ಇನ್ಯಾರ ಮುಂದೆ ನಾನು ಸತ್ಯವನ್ನ ಅರಿತುಕೊಳ್ಳೋದು ಅಂತ ಒಂದು ಕಾಲದ ಕುಮಾರಸ್ವಾಮಿ ಅವರ ಆಪ್ತ ಬಾಲಕೃಷ್ಣ ಕೇಂದ್ರ ಸಚಿವರನ್ನ ಪ್ರಶ್ನೆ ಮಾಡಿದ್ರು. ಇನ್ನು ನಿಖಿಲ್ ಕುಮಾರಸ್ವಾಮಿ ಲೇಔಟ್ ಅಂತ ಹೆಸರಿಡೋಣ ಅಂತ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ನಾವು ರೈತರಿಗೆ ಒಳ್ಳೇದಾಗ್ಲಿ ಅಂತ ಈ ಕೆಲಸಕ್ಕೆ ಇಳಿದಿದ್ದೀವಿ. ಇದರಲ್ಲಿ ನಮ್ಮ ಹಿತಾಸಕ್ತಿ ಏನೂ ಇಲ್ಲ. ನನ್ನ 1 ಗುಂಟೆ ಜಮೀನಿದ್ರೆ ತೋರಿಸು, ನಾನು ರಾಜಕೀಯದಿಂದ ನಿವೃತ್ತಿ ಹೊಂತೀನಿ. 5 ಎಕರೆ ಜಮೀನನ್ನ ನಿಖಿಲ್ ಕುಮಾರಸ್ವಾಮಿ ಅವರು ರೈತರಿಗೆ ಬಿಟ್ಕೊಡ್ಲಿ. ನಿಖಿಲ್ ಕುಮಾರಸ್ವಾಮಿ ಲೇಔಟ್ ಅಂತ ಅವರ ಹೆಸರನ್ನೇ ಇಡೋಣ ಅಂತ ಬಾಲಕೃಷ್ಣ ಲೇವಡಿಯನ್ನ ಮಾಡಿದ್ದಾರೆ. ಇನ್ನು ಮೋದಿ ಅವರು ಕುಮಾರಸ್ವಾಮಿಯನ್ನ ಬಿಡದಿಗೆ ಕಳಿಸಿರ್ಬೇಕು. ನೋಡಿ, ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಅನ್ನೋದನ್ನ ಮರ್ತಿರ್ಬೇಕು, ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬಿಡದಿಯಲ್ಲೇ ಕೂರೋದಕ್ಕೆ ಕುಮಾರಸ್ವಾಮಿ ಅವರಿಗೆ ಸೂಚಿಸಿದ್ದಾರೋ ಅನ್ನುವ ಅನುಮಾನ ಕೂಡ ನನಗೆ ಕಾಡ್ತಾ ಇದೆ. ಮೋದಿ ಅವರು ಅಷ್ಟು ದೊಡ್ಡ ಜವಾಬ್ದಾರಿಯನ್ನ ಕೇಂದ್ರದಲ್ಲಿ ನೀಡಿದ್ದಾರೆ, ಆದ್ರೆ ಬೃಹತ್ ಕೈಗಾರಿಕೆ ಇಲಾಖೆಯ ಯಾವುದೇ ಕೆಲಸವನ್ನ ಮಾಡಿದನ್ನ ನಾನು ನೋಡ್ಲೇ ಇಲ್ಲ. ಯಾವಾಗ್ಲೂ ಬಿಡದಿ ಡಿ.ಕೆ. ಶಿವಕುಮಾರ್ ಅನ್ಕೊಂಡು ಕಾಲವನ್ನ ಕಳಿತಿದ್ದಾರೆ ಅಂತ ಕಾಂಗ್ರೆಸ್ನ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿದ್ದಾರೆ. ಇನ್ನು ವಿಧಾನಸೌಧದಲ್ಲಿ ಸಭೆ ನಡೆಸಿದ್ರೆ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ ಬಾಲಕೃಷ್ಣ, ಮಾಧ್ಯಮದವರ ಮೂಲಕ ಕುಮಾರಸ್ವಾಮಿ ಅವರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಕ್ಷುಲ್ಲಕ ಹೇಳಿಕೆ ನೀಡಿರೋದನ್ನ ನಿಲ್ಲಿಸ್ಬಿಡಿ. ಎಷ್ಟು ಜಾಗ ನೋಟಿಫಿಕೇಶನ್ ಆಗಿದೆ ಅನ್ನೋದು ಸದ್ಯದಲ್ಲೇ ಗೊತ್ತಾಗುತ್ತೆ. ಅವರಿಗೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗಿರೋದನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ಬಿಡದಿ ಹಿಂದೆ ಬಿದ್ದಿದ್ದಾರೆ. ವಿಧಾನಸೌಧದಲ್ಲಿ ಚರ್ಚೆ ನಡೆದ್ರೆ ತಪ್ಪೇನಿದೆ ಅಂತ ಬಾಲಕೃಷ್ಣ ಕುಮಾರಸ್ವಾಮಿ ಅವರನ್ನ ಪ್ರಶ್ನೆ ಮಾಡಿದ್ರು. ಇನ್ನು ಧರ್ಮಸ್ಥಳಕ್ಕೆ ಬಿಜೆಪಿಗಿಂತ ಮೊದಲು ಕುಮಾರಸ್ವಾಮಿ ಅವರನ್ನ ಕಡ್ಕೊಂಡು ಹೋಗಿ ಕುಮಾರಸ್ವಾಮಿ ಅವರ ಹಿಟ್ ಅಂಡ್ ರನ್ ಕೇಸ್ ಅನ್ನೋದನ್ನ ಬಹಳಷ್ಟು ಬಾರಿ ಸಾಬೀತು ಮಾಡಿದ್ದಾರೆ. ಇದು ಕೂಡ ಅದೇ ರೀತಿ. ಬಿಜೆಪಿ ಶಾಸಕರು ಧರ್ಮಸ್ಥಳಕ್ಕೆ ಹೋಗುವ ಮುನ್ನ ಕುಮಾರಸ್ವಾಮಿ ಅವರನ್ನ ಮಂಜುನಾಥ ಸ್ವಾಮಿಯ ಮುಂದೆ ಕರೆದು ಬಿಡದಿ ಕನಸಿನ ಕೂಸು ಅಂತ ಹೇಳಿದ್ರೋ ಇಲ್ವೋ ಅನ್ನೋದನ್ನ ಮೊದಲು ಪ್ರಮಾಣೀಕರಿಸಬೇಕು ಅಂತ ಬಾಲಕೃಷ್ಣ ವ್ಯಂಗ್ಯವಾಡಿದ್ದಾರೆ. ಒಟ್ಟಾರೆಯಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅಸಹ್ಯ, ತು ಅನ್ನುವಂತಹ ಪದ ಬಳಕೆಯನ್ನ ಮಾಡುವುದರ ಮುಖಾಂತರ ಲೇವಡಿಯನ್ನ ಮಾಡಿದ್ದಾರೆ ಶಾಸಕ ಎಚ್.ಸಿ. ಬಾಲಕೃಷ್ಣ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ನ ಅಧಿನಾಯಕರಾಗಿರುವಂತಹ ಮಾಜಿ ಪ್ರಧಾನಿ ದೇವೇಗೌಡರಾಗಿರ್ಬೋದು, ಅಥವಾ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರಾಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಏನು ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ನಿಮ್ಮದು ವೇಗ ನಮ್ಮದು.